ನಿನ್ನೆ ನಡೆದಂಥ ಕಾರ್ಯಕ್ರಮ ಏನಿದೆ ಭಾಳ ವಿಶೇಷವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮುಖಾಂತರ ಇಡೀ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ಪ್ರಯತ್ನ ಮಾಡಲಾಯಿತು. ಆ ಸಂದೇಶ ಭಾವೈಕ್ಯತೆಯ ಸಂದೇಶ, ಸಹೋದರತ್ವದ ಸಂದೇಶ, ಸಹಬಾಳ್ವೆಯ ಸಂದೇಶ ಈ ಕಾರ್ಯಕ್ರಮ ಮುಖಾಂತರ ಕೊಡಲಾಯಿತು. ಎಂಥ ಅದ್ಭುತವಾದಂಥ ವೇದಿಕೆ ಅಂದರೆ ಇಂಥ ಮಳೆಯಲ್ಲೂ ಕೂಡ ಜನ ಎಲ್ಲಿ ಹೆಜ್ಜೆ ಇಡಲಿಕ್ಕೂ ಜಾಗ ಇರಲಿಲ್ಲ, ಅಂಥ ಒಂದು ದೊಡ್ಡ ಜನಸಾಗರ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ನಿಜವಾಗಲೂ ಭಾಳ ಸಂತೋಷದ ವಿಚಾರ. ಈ ನಮ್ಮ ಹುಬ್ಬಳ್ಳಿ ಮತ್ತು ಹಾವೇರಿ, ಧಾರವಾಡ, ಗದಗ ಜಿಲ್ಲೆಯಲ್ಲಿ ಇಂಥ ಕಾರ್ಯಕ್ರಮ ಆಗಿದ್ದು ನಮ್ಮ ಹೆಮ್ಮೆಯ ವಿಚಾರ. ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಎಲ್ಲರಿಗೂ ನನ್ನ ವೈಯಕ್ತಿಕ ಹಾಗೂ ಈ ಸಂಘಟನೆಯ ಎಲ್ಲ ಒಂದು ಸಂಘಟಕರ ಪರವಾಗಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಿಜವಾಗಲೂ ಇಂಥ ಕಾರ್ಯಕ್ರಮಗಳು ಪದೇ ಪದೇ ಆಗಬೇಕು. ಯುವ ಜನತೆಗೆ ಒಂದು ಸಂದೇಶ ಹೋಗ್ತಿರಬೇಕು. ನಮ್ಮ ಸಹೋದರತ್ವದ ಸಹಬಾಳ್ವೆಯ ಸಂದೇಶ ಪದೇ ಪದೇ ಜನರಿಗೆ ಸಿಗುವಂಥ ಆಗಬೇಕು ನಮ್ಮ ಆಶಯ. ಈ ಕಾರ್ಯಕ್ರಮ ಯಾವ ರೀತಿ ನಮ್ಮ ಹುಬ್ಬಳ್ಳಿ, ಧಾರವಾಡ, ಹಾವೇರಿಯಲ್ಲಿ ಸಕ್ಸಸ್ ಆಯಿತು, ಅದೇ ಥರ ಮತ್ತು ಮುಂದಿನ ಹಂತದಲ್ಲಿ ಬೆಳಗಾವಿ ಹಾಗೂ ನಮ್ಮ ಹೊಸಪೇಟೆ, ಬೆಂಗಳೂರಲ್ಲಿ 4 ಭಾಗದಲ್ಲಿ ಕೂಡ ಮಾಡುವ ಒಂದು ಉದ್ದೇಶವನ್ನು ಸಂಘಟಕರು ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಎಲ್ಲ ಕಡೆಯಲ್ಲಿ ಯಶಸ್ವಿ ಆಗಲಿ, ರಾಷ್ಟ್ರಕ್ಕೆ ಒಂದು ಸಂದೇಶ ಹೋಗಲಿ, ನಾವೆಲ್ಲರೂ ಎಲ್ಲರೂ ಸಹಬಾಳ್ವೆಯಿಂದ ಬದುಕ್ತಕ್ಕಂಥವ್ರು ಅನ್ನೋ ಒಂದು ಸಂದೇಶ ಸಾರುವುದು, ನಾವೆಲ್ಲ ಮಾನವರು ಒಂದೇ ಅನ್ನುವ ಸಂದೇಶ ಕೊಡೋ ಕೆಲಸವನ್ನು ಆಗಬೇಕು ಅಂಥೇಳಿ ನಾನು. ನಾರ್ತ್ ಕರ್ನಾಟಕ ನಮ್ಮ ಏಷ್ಯಾದಲ್ಲಿನೇ ಸೂಫಿ ಸಂತರು ಓಡಾಡಿದಂಥ ನಾಡು ಇದು. ಏನಾದರೂ ಭಾವೈಕ್ಯತೆಯ ಸಂದೇಶ ಹೋಗಿದ್ದು ಉದಾಹರಣೆಗಳಿದ್ದರೆ ಅದು ನಮ್ಮ ಉತ್ತರ ಕರ್ನಾಟಕದಿಂದ ಭಾಳಷ್ಟು ಸಂದೇಶಗಳು ಹೋಗಿದೆ. ಇಲ್ಲಿಯ ಮುಖಾಂತರ ಇಡೀ ರಾಷ್ಟ್ರ ಅದನ್ನು ಬಳಸ್ಕೊಂಡು ಉದಾಹರಣೆಯಾಗಿ ಮಾತಾಡಿದಂಥ ಭಾಳಷ್ಟು ಉದಾಹರಣೆಗಳು ನಾವು ಕಂಡಿದ್ದೇವೆ. ಇದು ನಮಗೆ ಹೆಮ್ಮೆ. ಇದು ಅಂದಾಜು ಎಷ್ಟು ಜನ ಸೇರಿದ್ದಾರೆ? ಸುಮಾರು 15ರಿಂದ 20 ಸಾವಿರ ಜನರ ಅಂದಾಜು. ನಮ್ಮ ಏನು ಇಂಟೆಲಿಜೆನ್ಸಿ ಪ್ರಕಾರ 12ರಿಂದ 15 ಸಾವಿರ ಜನ ಅಂತವ್ರು ಹೇಳ್ತಾ ಇದ್ದಾರೆ. ಭಾಳಷ್ಟು ಜನ ಹೊರಗಿತ್ತು. ಆ ಜಾಗ ಸ್ವಲ್ಪ ಹತ್ಯೆ ಆಗಿರೋದ್ರಿಂದ ಹೊರಗೆ ಭಾಳಷ್ಟು ಜನ ಇತ್ತು. LED ವ್ಯವಸ್ಥೆ ಮಾಡಲಾಗಿತ್ತು. ಹೀಗಾಗಿ ಹೊರಗಡೆ ಜನ ಭಾಳಷ್ಟು ವೀಕ್ಷಣೆ ಮಾಡಿದ್ದಾರೆ. ಮತ್ತು ಭಾಳಷ್ಟು ಚಾನೆಲ್ನವರು ಲೈವ್ ಕೊಟ್ಟಿರೋದ್ರಿಂದ ಮನೆಯಲ್ಲಿ ಕೂಡ ಭಾಳಷ್ಟು ಜನ ಅದನ್ನು ನೋಡಿ ಸಂತೋಷಪಟ್ಟಿದ್ದಾರೆ. ಭಾಳಷ್ಟು ಜನ ಅದರ ಬಗ್ಗೆ ಕಾಮೆಂಟ್ಸ್ ಮಾಡಿದ್ದಾರೆ. ಭಾಳ ಹೆಮ್ಮೆಯಿಂದ ಈ ಜನನ ಮಾಡಿದ್ದಾರೆ. ಮಾನ್ಯ ಸಲೀಂ ಸಾಹೇಬ್ರೆ ಅಂತ ಮುಖಂಡತ್ವ ತಗೊಂಡು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದರು. ಇಡೀ ಒಂದು ರಾಜ್ಯಕ್ಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅವರಿಗೆ ನಾವು ಎಲ್ಲರೂ ಸಂಘಟಕರು ಅವರಿಗೆ ಭಾಳ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಮ್ಮ ಹೆಸರು ಎಸ್ ಡಿ ಮುಖಾಂದರ್, KPCC ಜನರಲ್ ಸೆಕ್ರೆಟರಿ, ಗದಗ ಜಿಲ್ಲಾ KDP ಸದಸ್ಯ.